ನಮಸ್ಕಾರ ವೀಕ್ಷಕರೇ. ಸೊ ಗುರುಹರ ಹತ್ರ ಪರಿಹಾರ ಪಡೆದವರು ಮತ್ತೊಬ್ಬರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಮಾತಾಡ್ಸ್ಬಿಡೋಣ ಫಸ್ಟು. ನಮಸ್ಕಾರ ಮುಕುಂದವರೇ. ಸರ್ ನಮಸ್ತೆ ಸರ್. ಆರಾಮಿದ್ದೀರಾ? ಆರಾಮಿದ್ದೀನಿ ಸರ್. ಸೊ ನಿಮ್ಮದೊಂದು ರೀತಿ ವಿಚಿತ್ರ ಕೇಸು ನಮಗೆ ಗುರುವರು ಹೇಳಿದ್ರು. ಒಂದು ರೀತಿ ಪ್ರಾಣಿಗಳು ಕೂಡ ಮನುಷ್ಯನಿಗೆ ಯಾವ ರೀತಿ ಬಾಧೆ ಕೊಡ್ತವೆ ಅಂತ. ಹೌದು ಸರ್. ನಿಮ್ಮ ವಿಚಾರ ಚಿಕ್ಕದಾಗಿ ನೀವು ಹೇಳಿ, ಆಮೇಲೆ ಗುರುವರು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ನಾ ಹೇಳ್ತೀನಿ ಸರ್. ಸ್ವಲ್ಪ ಒಂಚೂರು ಅರ್ಜೆಂಟ್ ಇದೆ ಸರ್, ಶಾರ್ಟ್ ಆಗಿ ಮುಗಿಸ್ತೀನಿ. ಚಿಕ್ಕದಾಗಿ ಹೇಳಿ. ಹೌದು ಸರ್. ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಥ್ಯಾಂಕ್ಸ್ ಸರ್. ನಿಮ್ದು ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಂ ಸರ್. ಆಕ್ಚುಲಿ ನಿಮ್ಮ ಪ್ರೋಗ್ರಾಮ್ ಇಂದಾನೆ ಇವರಿಗೆ ಕನೆಕ್ಟ್ ಆಗಕ್ಕಾಗಿತ್ತು. ನೀವೇ ಒಂಥರ ಲಿಂಕ್ ಆದ್ರಿ ನಮ್ಗೆ ಆಕ್ಚುಲಿ. ನಿಮ್ದೆಲ್ಲ ಪ್ರೋಗ್ರಾಮ್ಸ್ ನಾವು ನೋಡ್ತೀವಿ ಸರ್. ಆಕ್ಚುಲಿ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿರುತ್ತೆ ಆಧ್ಯಾತ್ಮದ ಬಗ್ಗೆ ನಿಮ್ದು ಪ್ರೋಗ್ರಾಮ್ಸ್ ಎಲ್ಲ. ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ನಮಗೆಲ್ಲ ಒಂಥರ ನ್ಯೂ ಟಾಪಿಕ್ಸ್ ಇದೆ, ಯಾಕಂದ್ರೆ ಯಂಗ್ ಜನರೇಷನ್ಸ್ ಈಗ ಗೊತ್ತಿರಲ್ಲ. ಒಂಥರ ಇಂಟ್ರೆಸ್ಟಿಂಗ್. ನಾನು ಫಸ್ಟ್ ಸ್ಟಾರ್ಟಿಂಗ್ ಸುಮ್ಮನೆ ಒಂದು ಎಪಿಸೋಡ್ ನೋಡಿದೆ. ದೆನ್ ನಿಮ್ಮ ಇದ್ರದ್ದು ಚೆನ್ನಾಗಿದೆ, ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಇರ್ತಾ ಇತ್ತು. ಜಸ್ಟ್ ಒಂದ್ಸಲ ಟ್ರೈ ಮಾಡೋಣ ಅಂತ. ಆಕ್ಚುಲಿ ಸ್ವಲ್ಪ ಇಶ್ಯೂಸ್ ಇದ್ವು ನನಗೆ. ಜಾಸ್ತಿ ಈ ತರ ಸ್ವಲ್ಪ ನೆಗೆಟಿವ್ ಥಿಂಕಿಂಗ್ಸ್ ಆ ತರದೆಲ್ಲ ಸ್ವಲ್ಪ ಜಾಸ್ತಿ ಬರ್ತಾಯಿತ್ತು ಇತ್ತೀಚೆಗೆ. ಅದು ಪ್ರಾಬ್ಲಮ್ಸ್ ಬ್ಲಡ್ ರಿಲೇಟೆಡ್ ಸ್ವಲ್ಪ ಎಲ್ಲ ಬರ್ತಿತ್ತು ಸರ್. ಬರ್ತಾ ಇತ್ತು. ನಾನ್ ನೋಡೋಣ ಅಂದ್ರೆ ಸ್ವಲ್ಪ ಮನೇಲೆಲ್ಲ ಮಾಡ್ತಾ ಇದ್ರು, ಎಲ್ಲಾನು ಫಾಲೋ ಮಾಡ್ತಾ ಇದ್ರು. ಆತರ ಅದೇ ಆತರ ಏನು ಎಫೆಕ್ಟಿವ್ ಇರ್ಲಿಲ್ಲ. ಆದ್ರೆ ಆತರ ಎಲ್ಲ ಮಾಡ್ಸಿದ್ವಿ, ಏನು ಎಫೆಕ್ಟ್ ಇರ್ಲಿಲ್ಲ. ಆಮೇಲೆ ಒಂದ್ಸರಿ ಕೊನೆಗೆ ನೋಡೋಣ ಅಂತ ಇವ್ರದ್ದು ನಿಮ್ಮ ಎಪಿಸೋಡ್ ನೋಡಿದಾಗ ಇವ್ರದ್ದು ಸರ್ದು ಬಂತಿದ್ದು. ಆಮೇಲೆ ವರ್ಕೌಟ್ ಆದ್ರೂ ಆಗುತ್ತಾ ಇಲ್ಲಾಂದ್ರೆ ಇಲ್ಲ ನೋಡೋಣ ಅಂತ ಡೌಟ್ ಇಂದಾನೆ ಮಾಡ್ದೆ ಆಕ್ಚುಲಿ ಕಾಲ್ ಮಾಡ್ದೆ. ಆಮೇಲೆ ಇವ್ರು ಕನೆಕ್ಟ್ ಆದ್ರು ಗುರುಜಿ. ದೆನ್ ಏನಾಯ್ತು, ಅವತ್ತು ಕನೆಕ್ಟ್ ಆಗಿದ್ದೀವಿ. ಅವತ್ತಿನ ದಿನದಿಂದನೇ ನನಗೆ ಆಕ್ಚುಲಿ ನಾನು ಆಕ್ಚುಲಿ ಅವ್ರಿಂದ ಏನು ಪೂಜೆನೇ ಮಾಡ್ತಿರ್ಲಿಲ್ಲ. ಅವತ್ತಿಂದಾನೇ ನನಗೆ ನೆಗೆಟಿವ್ ಥಾಟ್ಸೇ ಕಮ್ಮಿ ಆಯ್ತು ಬರೋದು. ಆಕ್ಚುಲಿ ನಾನು ಹೇಳಿದೀನಿ ಅವ್ರಿಗೆ ಅದನ್ನ. ಅಂದ್ರೆ ಪಾಸಿಟಿವ್ ಮೈಂಡ್ ಶುರು ಆಯ್ತು. ಪಾಸಿಟಿವ್ ಮೈಂಡ್ ಶುರು ಆಯ್ತು. ಅವತ್ತು ಕನೆಕ್ಟ್ ಆಗಿದ್ದ ದಿನದಿಂದನೇ ಶುರು ಆಯ್ತು ಆಕ್ಚುಲಿ. ಅದಾದ್ಮೇಲೆ ದೆನ್ ಏನಾಯ್ತು, ಒಂದು 4 ದಿನ ಆದ್ಮೇಲೆ ಫುಲ್ ಕಂಪ್ಲೀಟ್ ಪೂಜೆ ಎಲ್ಲ ಶುರು ಮಾಡಾದ್ಮೇಲೆ ನಿಲ್ಲಾಗಿದೆ ಬರೋದು. ಮತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಒಂದ್ ಸ್ವಲ್ಪ ಓಕೆ ಚೆನ್ನಾಗೆ ಈಗ ರಿಕವರ್ ಆಗ. ಅವು ಚಿಕ್ಕದಾಗಿ ಪಾಯಿಂಟ್ ಮಾಡಿ ಏನೆಲ್ಲ ಹೆಲ್ತ್ ಸಮಸ್ಯೆ ಇತ್ತು ಹೇಳ್ಬೋದಾ? ಹೆಲ್ತ್ ಸಮಸ್ಯೆ ಅಂದ್ರೆ ಸರ್, ಅಂದ್ರೆ ಸ್ವಲ್ಪ ಬ್ಲಡ್ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಸರ್ ಇತ್ತು. ಅದಾದ್ಮೇಲೆ ಅದಕ್ಕಿಂತ ಮೇಜರ್ ಆಗಿ ಏನಂದ್ರೆ ಅದು ಇದು ಇನ್ನ ಇದು ಹೆಲ್ತ್ ರಿಲೇಟೆಡ್ ಎಫೆಕ್ಟ್ ಇದು. ಅದಕ್ಕೆ ನೆಗೆಟಿವ್ ಥಾಟ್ಸ್ ತುಂಬಾ ಜಾಸ್ತಿ ಬರ್ತಾ ಇದೆ ಸರ್. ಇದ್ರೊಳಗೆ ಆತರ ಮಾಡಿದ್ರು, ಆತರ ರಿಲೇಟೆಡ್ ವಿಡಿಯೋಸ್. ತುಂಬಾ ನಾನು ಡೀಟೇಲ್ ಆಗಿ ಹೇಳಕ್ಕೆ ಆಗಲ್ಲ ಸರ್. ಅಂದ್ರೆ ನಿಮ್ಗೆ ಮೇನ್ ಆಗಿ ನೀವು ಆರೋಗ್ಯದಲ್ಲಿ ತೊಂದರೆ ಅನುಭವಿಸಿದ್ದು? ಆರೋಗ್ಯದಲ್ಲಿ ಅದಕ್ಕಿಂತ ಫಸ್ಟ್ ಸ್ಟಾರ್ಟಿಂಗ್ ಶುರುವಾಗಿದ್ರೆ ಈ ನೆಗೆಟಿವ್ ಇದರಿಂದ. ಅಂದ್ರೆ ಕೆಟ್ಟ ಯೋಚನೆಗಳು ಬರ್ತಾ ಇತ್ತು. ನೆಗೆಟಿವ್ ಯೋಚನೆಗಳು ಆತರ ಬರೋದು, ಹೆಲ್ತ್ ರಿಲೇಟೆಡ್ ಮತ್ತೆ ಬೇರೆ ಬೇರೆ ತರ ನೆಗೆಟಿವ್ಸ್ ಆ ತರ ಎಲ್ಲ ಬರ್ತಾ ಇತ್ತು. ಅದು 4 ದಿನಕ್ಕೆ ನಿಂತೋಗಿದೆ ಸರ್. ಇದಂತೂ 100% ನನಗೆ ರಿಸಲ್ಟ್ ಕೊಟ್ಟಂಗೆ. ಅದು ಸುಮಾರು ಎಷ್ಟು ದಿವಸದಿಂದ ಈ ತರ ನೆಗೆಟಿವ್ ಯೋಚನೆಗಳು ಶುರು ಬರ್ತಾ ಇತ್ತು? ಅದು ತುಂಬಾ ಒಂದು 2 ವರ್ಷದಿಂದ ಜಾಸ್ತಿ ಆಗಿತ್ತು ಸರ್. 2 ವರ್ಷದಿಂದ ಇದ್ದಿದ್ದು 4 ದಿವಸದಲ್ಲಿ ಅದೆಲ್ಲ ಕಂಪ್ಲೀಟ್ ಕ್ಲಿಯರ್. ಹೌದೌದು ಸರ್. ಹೌದೌದು. ಏನು ಕೆಲಸ ಮಾಡ್ತೀರಾ ನೀವು? 100% ಎಫೆಕ್ಟ್. ನಾವು ಸರ್ ಬಿಸ್ನೆಸ್ ಮಾಡ್ತೀವಿ ಸರ್. ನಾವು ಬಿಸ್ನೆಸ್ ಮಾಡ್ತೀರಾ? ಓಕೆ. ಯಾವ ಊರು ಪ್ರಾಪರ್ ನೀವು? ನಾವಿಲ್ಲಿ ಬೆಂಗಳೂರು ಸರ್. ಬೆಂಗಳೂರು. ಓಕೆ. ಸೊ ಈಗ ಬಂದು ಈ ನೆಗೆಟಿವ್ ಥಾಟ್ಸ್ ಇಲ್ಲ, ಆರೋಗ್ಯದಲ್ಲಿ ಹೇಳಕ್ ಆಗೋದಿಲ್ಲ ಅಂತ ಹೇಳ್ತೀರಾ? ಆಗಿದೆ ಅಂದ್ರೆ ಮಾಡಿಸಿ ಇನ್ನ 1 ವಾರ ಆಗಿದೆಲ್ಲ ಸರ್. ಹಾಗಾಗಿ ಫುಲ್ ಇದ್ರಲ್ಲಂತೂ 100% ನಾನು ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ. ಅದೊಂಥರ ಮಿರಾಕಲ್ ತರನೇ ಆಯ್ತು ಸರ್ ಅದು ಆಕ್ಚುಲಿ. ಆತರ ಇಲ್ಲಿ ನಮ್ಮ ಮನೆಗೂ ಅವ್ರು ಬಂದಿಲ್ಲ, ನಾನು ಅಲ್ಲೂ ಹೋಗೇ ಇಲ್ಲ. ಜಸ್ಟ್ ಫೋನಲ್ಲಿ ಅಷ್ಟೇ ಕಾಂಟ್ಯಾಕ್ಟ್. ನಾನು ಫೋಟೋ ಒಂದು ತಗೊಂಡಿದ್ದಾರೆ. ಪಾಟಿಗೆ ನಾನು ಮನೇಲಿ ಇದ್ದೀನಿ, ಆರಾಮಾಗಿದ್ದೀನಿ. ಅವರು ಮಾಡಿದ್ದಾರೆ. ನಾನು ಏನೋ ಒಂದು ಎಫರ್ಟ್ ಇಲ್ಲ ಎಂತ ಇಲ್ಲ. ಅವರು ಫೋಟೋ ತಗೊಂಡಾಗ ನಿಮ್ಗೆ ಈ ತರ ತೊಂದರೆಗಳಿದೆ, ಈ ತರ ಸಮಸ್ಯೆಗಳಿದೆ ಅಂತ ಏನಾದ್ರು ಹೇಳಿದ್ರಾ? ಹೇಳ್ಕೊಂಡಿದ್ದೆ, ನಾನು ಹೇಳಿದ್ದೆ. ಅದು ತೀರಾ ಡೀಟೇಲ್ ಆಗೂ ಹೇಳಿರ್ಲಿಲ್ಲ. ಓಕೆ. ಆಮೇಲೆ ಕ್ರಾಸ್ ಮ್ಯಾಚ್ ಆಯ್ತಲ್ಲ, ಆಮೇಲೆ ಅವರಿಗೆ ಅದನ್ನ ಈ ತರ ಇತ್ತು ಅಂತ ಆಮೇಲೆ ಮತ್ತೆ ಹೇಳಿದೆ. ಅಂದ್ರೆ ಅವ್ರು ಹೇಳಿದ್ರ ಇದೇ ತರ ಸಮಸ್ಯೆಗಳು ನಿಮ್ಗೆ ಇದಾವೆ ಅಂತ? ಅವ್ರು ಆ ತರ ಸಮಸ್ಯೆ ಇದೆ ಅಂತ ಹೇಳಿದ್ರು ನನಗೆ ಆಕ್ಚುಲ್ ಆಗಿ. ಬಟ್ ಏನಾಯ್ತು ಅಂತಂದ್ರೆ ಇನ್ನ ಡೀಟೇಲ್ ಆಗಿ ನಾನು ಏನು ಹೇಳ್ಕೊಂಡಿರ್ಲಿಲ್ಲ. ಅವ್ರಿಗೆ ಏನೋ ಯಾವ ತರ ಪ್ರಾಬ್ಲಮ್ ಆಗ್ತಿದೆ ಈ ತರ ಹೇಳಿದೆ ಅಷ್ಟು. ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತ ನಾವು ಅಷ್ಟು ಕ್ಲೋಸ್ ಆಗಿರ್ಲಿಲ್ಲ, ಹಂಗೆ ಓಪನ್ ಅಪ್ ಆಗೋಕ್ಕೂ ಆಗಿರ್ಲಿಲ್ಲ ಸ್ಟಾರ್ಟಿಂಗ್. ಓಕೆ. ಅಂದ್ರೆ ಒಟ್ಟಿನಲ್ಲಿ ಒಂದು ತೊಂದರೆಯಿಂದ ನಾನು ತೊಂದರೆ ಇಲ್ಲ, ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಇಲ್ಲ ಬಳಲ್ತಾ ಇದ್ದೀನಿ, ಅದು ನಿಮ್ಗೆ ಗೊತ್ತಿತ್ತು ನನಗೆ ಏನೋ ತೊಂದರೆ ಆಗೈತೆ ಅಂತ. ಬಟ್ ಅದಕ್ಕೆ ಪರಿಹಾರ ಆಗಿರ್ಲಿಲ್ಲ ಮಾಡ್ಕೊಳಕ್ ನೀವು? ಹೌದು ಸರ್. ಹಾಗೆ ಗೊತ್ತಾಗ
ಆಗತ್ತೆ ನನಗೆ ಆಕ್ಚುಲಿ ಯಾರ ಕೆಲ್ಸಗಳು ನೆಟ್ಟಾಗ ಆಗ್ತಿರ್ಲಿಲ್ಲ. ಅದು ಆಕ್ಚುಲಿ ಫೀಲ್ ಆಗೋದು. ಬಟ್ ಮನೆಗೆ ಅದು ಇದು ಎಲ್ಲ ಮಾಡಿದ್ರು ಕೂಡ ಏನು ಅಂತ ಪ್ರಯೋಜನ ಆಗ್ತಿರ್ಲಿಲ್ಲ. ಪ್ರಯತ್ನ ಪಟ್ಟಿದ್ದೀರಾ, ಬಟ್ ರಿಸಲ್ಟ್ಸ್ ಸಿಕ್ಕಿರಲಿಲ್ಲ. ಬೇಕಾದಷ್ಟು ಮಾಡಿದ್ವಿ ಸರ್, ಎಷ್ಟೇ ದೇವಸ್ಥಾನಕ್ಕೆ ಹೋಗಿದ್ವಿ, ಎಲ್ಲ ಮಾಡಿದ್ವಿ, ಅಂದ್ರೂ ನಂಗೆ ಎಫೆಕ್ಟಿವ್ನೆಸ್ ಅಷ್ಟು ಬಂದಿರ್ಲಿಲ್ಲ. ಒಂಥರ ಮಿರಾಕಲ್ ತರ ಆಯ್ತು ಸರ್. 4 ದಿನದಲ್ಲಿ 4ನೇ ದಿನಕ್ಕೆ ಏನೋ ನೆಗೆಟಿವ್ ಥಾಟ್ ಇಲ್ಲ. ಆಮೇಲೆ ಇನ್ನೊಂದು ಏನು ಅಂದ್ರೆ ಪಾಪ ಇವ್ರ ಗುರುಗಳು ಒಳ್ಳೆ ಇದು ಅಂತಂದ್ರೆ ಫೀಡ್ಬ್ಯಾಕ್ ಅಂತಾರೆ ಪ್ರತಿದಿನ ಮಾಡಿ, ಏನ್ ಅನ್ಸ್ತಾ ಇದೆ ಅಂತ. ಅವ್ರ ಕೆಲಸ ಏನಾಗ್ತಾ ಇದೆ ಅನ್ನೋದನ್ನ ಅವ್ರು ತಿಳ್ಕೊಂತ ಫೀಡ್ಬ್ಯಾಕ್ ಅಂತಾರೆ. ಆತರ ಇಲ್ಲಿವರೆಗೂ ಯಾರು ನಾನು ತಗೊಂಡಿದ್ದೆ ನಾನು ನೋಡಿಲ್ಲ ಇಲ್ಲಿವರೆಗೂ. ಅದು ಸ್ಪೆಷಾಲಿಟಿ ಇವ್ರದ್ದು. ಯಾರು ಫೀಡ್ಬ್ಯಾಕ್ ತಗೊಂಡ್ ಕೆಲಸ ಮಾಡೋರು ಜೆನ್ಯೂನ್ ಮಾಡ್ತಾ ಇರ್ತಾರೆ ಸರ್ ಯೂಶಲಿ. ಅಂದ್ರೆ ಅಪ್ಡೇಟ್ ಏನ್ ನಡೀತಾ ಇದೆ ಇಲ್ಲಿ ಪೂಜೆಗೆ ರಿಯಾಕ್ಷನ್ ಹೇಳ್ತಾರೆ, ಹೆಂಗ್ ಫೀಲ್ ಆಗ್ತಾ ಇದೆ, ಇನ್ನ ಇದೆಯಾ ಥಾಟ್ಸ್ ಇದೆಯಾ, ಏನೇನೋ ಸುಧಾರಣೆ ಕಾಣ್ತಾ ಇದೆಯಾ ಅಂತಾರ. ಬೇರೆ ಯಾರು ಸುಮ್ಮನೆ ಪೂಜೆ ಮಾಡ್ತಾರೆ ನಿಲ್ಸ್ಬಿಡ್ತಾರೆ ಸರ್. ಫೀಡ್ಬ್ಯಾಕ್ ತಗೊಂಡ್ ಯಾರು ಕೆಲಸ ಮಾಡ್ತಾರೆ. ಒಟ್ಟಿನಲ್ಲಿ ನಿಮ್ಗೆ ಒಂದು ಒಳ್ಳೆ ಒಂದು ಪಾಸಿಟಿವ್ ಅನುಭವ ಆಗೈತೆ. ನಿಮ್ಮಲ್ಲಿ ಇದ್ದಿದ್ದು ಏನೋ ತೊಂದರೆ ಇಲ್ಲಿಂದ ಹೋಯ್ತು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಹೌದು ಸರ್, ಫೀಲ್ ಆಗುತ್ತೆ ಸರ್, ಆಕ್ಚುಲಿ ಫೀಲ್ ಆಗುತ್ತೆ. ಓಕೆ, ಇದು ಗುರುವರು ಮಾತಾಡ್ತಾರೆ, ಅವ್ರನ್ನೇ ಮಾತಾಡಿಸ್ತೀನಿ ಏನಿತ್ತು, ಏನು ಸರಿ ಮಾಡಿದ್ರು ಅಂತ. ಸೊ ಒಳ್ಳೇದಾಗಲಿ ನಿಮಗೆ. ಓಕೆ, ನಮಸ್ಕಾರ. ಸೊ ಈಗ ಅವ್ರದ್ದು ಏನು ತೊಂದರೆ ಇತ್ತು ಅವ್ರು ಹೇಳಿದ್ರು, ಅದು ಸುಮಾರು ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ವಿ, ಏನೂ ರಿಸಲ್ಟ್ ಸಿಕ್ಕಿಲ್ಲ ಅಂತೇಳಿ. ಸೊ ಸಾಧ್ಯವಾದ್ರೆ ಅದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ. ಯಾಕೆ ದೇವಸ್ಥಾನದಲ್ಲಿ ಹೋದರೆ ಸರಿ ಹೋಗ್ತಾ ಇರಬೇಕು, ದೇವರಿದ್ದಾರಲ್ಲ ಮತ್ತು ಇದನ್ನ ಯಾಕೆ ಸರಿ ಮಾಡಿಲ್ಲ ಅನ್ನೋದು ಒಂದು ಅನುಮಾನ ಬರುತ್ತೆ. ನಿಜ ಸರ್, ಅದೆಲ್ಲರಿಗೂ ಅಂತೆ. ಸೊ ಅದ್ರ ಬಗ್ಗೆ ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ಇದು ಸರಿ ಆಗಿಲ್ಲ ಅಂದರೆ ಯಾಕೆ ಆಗಿಲ್ಲ ಅನ್ನೋದನ್ನು ಒಂದು ಎಪಿಸೋಡ್ ಮಾಡೋಣ. ಬಟ್ ಇವ್ರದ್ದು ವಿಚಾರಕ್ಕೆ ಬನ್ನಿ. ಈಗ ಇದು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಇವ್ರ ಬ್ರದರಿಗೆ ಆಲ್ರೆಡಿ ಮದುವೆ ಆಗಿದೆ. ಬಟ್ ಇವ್ರಿಗೆ ಮದುವೆ ಮಾಡಬೇಕು ಮನೇಲಿ ಅಂತೇಳಿ ಆಲ್ರೆಡಿ ಇಬ್ಬರು ವೃದ್ಧರಿದ್ದಾರೆ ಮನೇಲಿ, ತಂದೆ ತಾಯಿ ಇಬ್ಬರು ವಯಸ್ಸಾಗಿರೋರು. ಇವ್ರಿಗೆ ಮದುವೆ ಮಾಡ್ಕೋಬೇಕು ಅನ್ನೋದು ಆಸೆ ಒಂದು ಕಡೆ, ಇನ್ನೊಂದು ಕಡೆ ಹೆಲ್ತ್ ಇಶ್ಯೂ ಯಾವ ಥರ ಅಂದರೆ ಅದೊಂದು ಸಿಂಟಮ್ಸ್. ಅದು ಆಲ್ರೆಡಿ ಒಂದು ಹೆಲ್ತ್ ಇಶ್ಯೂ, ತುಂಬ ಬಿಗ್ ಹೆಲ್ತ್ ಇಶ್ಯೂನೇ ಅದು. ಬಟ್ ಸರಿ ಮಾಡಿಕೊಂಡ್ರೆ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಅಂದರೆ ಮೈಯಲ್ಲಿರೋ ಎಲ್ಲ ಬ್ಲಡ್ನು ಒಂದೇ ಟೈಮಲ್ಲಿ ತೆಗೆದು ಮತ್ತೆ ಹೊಸ ಬ್ಲಡ್ನ ಇಂಪ್ಲಾಂಟ್ ಮಾಡುವಂಥದ್ದು. ಅಂದರೆ ಇದು ಬ್ಲಡ್ಗೆ ವೈರಸ್ ಥರ ಅಥವಾ ಒಂದೇನೋ ಒಂದು ಪ್ರಾಬ್ಲಮ್ ಒಂದು ಅಂಟ್ಕೊಂಡಿರೋ ಥರ ಇದು ಒಂದು ವೈರಸ್ ಥರ. ಆ ಕಾಯಿಲೆ ಬ್ಲಡ್ಡಲ್ಲೇ ಇದೆ ಅದು. ನಾನು ಇವ್ರನ್ನ ಕೆಲಸ ಶುರು ಮಾಡುವಾಗ ನನಗೆ ಇವ್ರ ಬಾಡಿ ಒಳಗಡೆ ಏನಿದೆ ಏನು ಗೊತ್ತಿಲ್ಲ. ಬಟ್ ಇವ್ರು ಹೇಳ್ತಿದ್ರು, ನನ್ನ ಸುತ್ತಮುತ್ತ ಯಾವುದೋ ಒಂದು ಎನರ್ಜಿ ಇದೆ, ನನಗೇನೋ ತೊಂದರೆ ಆಗ್ತದೆ, ನನಗೆ ಫೀಲ್ ಆಗ್ತದೆ. ಕೆಲವೊಂದು ಎಪಿಸೋಡ್ಗಳು ನೋಡಿದಾಗ, ನಿಮ್ಮ ಎಪಿಸೋಡ್ ನೋಡಿದಾಗ ನನಗೆ ಅದು ಗೊತ್ತಾಯಿತು. ಇರ್ಬೋದೇನೋ ಮೋಸ್ಟ್ಲಿ ಕಾಲ್ ಮಾಡೋಣ ಅಂತ ಒಂದು ಅಂದಾಜಿನ ಮೇಲೆ ಒಂದು ಸ್ವಲ್ಪ ಅರಬೇರಿಕೆ ಮನಸ್ಸಿಂದ ಮಾಡ್ತಾ ಇದೀನಿ ಅಂತಲೇ ಹೇಳಿದ್ರು. ಕೆಲವೊಂದು ನಾನು ಎಕ್ಸ್ಪ್ಲೇಷನ್ ಕೊಟ್ಟಾಗ್ಲೇ ಅರ್ಥ ಆಗಿದ್ದು. ಇಲ್ಲಿವರೆಗೂ ನೀವು ಮದುವೆಗೆ ನೋಡ್ಕೊಂಡ್ಬಂದಿರೋಂಥ ಹುಡುಗಿರಿಗಳು ಅಲ್ಲಿಂದ ಅಲ್ಲಿಗೆ ಅರ್ಧದಲ್ಲೇ ನಿಂತ್ಕೊಳ್ತಾ ಇದ್ದಾರಾ? ನಿಮ್ಮನ್ನು ನೋಡ್ತೀರಾ, ಹುಡುಗಿ ನೋಡಾದ್ಮೇಲೆ 1 ದಿವಸಕ್ಕೋ ಅಥವಾ 2 ದಿವಸಕ್ಕೆ, 2ನೇ ದಿವಸಕ್ಕೆ ಆಗಲ್ಲ, ಮತ್ತೆ ಆ ಹುಡುಗ ಬೇಡ, ರಿಜೆಕ್ಟ್. ರೀಸನ್ ಗೊತ್ತಿಲ್ಲ, ಬೇಡ, ಒಳ್ಳೆ ಕೆಲಸದಲ್ಲಿದ್ದಾರೆ, ದುಡ್ಡು ಕಾಸು ಇದೆ, ಬಟ್ ಆದರೂ ಹುಡುಗಿ ಬೇಡ ಅಂತ ಹೇಳ್ತಾಳೆ. ಕಾರಣ ಏನು? ಅಂದಾಜಂದಕ್ಕಲ್ಲ, ಅಥವಾ ದುಡ್ಡಿದ್ರೆ ಅಂದಾಜಂದ ಕಟ್ಕೊಳ್ಳೋದೆಲ್ಲ, ಯಾರು ತಲೆ ಕೆಡ್ಸ್ಕೊಳ್ಳಲ್ಲ, ಮಾಡ್ಕೊಳ್ತಾರೆ ಮದುವೆನ. ರಿಜೆಕ್ಟ್ ಆಗ್ತಾನೆ ಹೋಗ್ತಿದ್ನೇ ಇರ್ತಿತ್ತು. ಒಂದು ಕಡೆ ಬೇರೆಯವ್ರ ಲೈಫ್ ಚೆನ್ನಾಗಿದೆ, ನನ್ನ ಲೈಫ್ ಯಾಕೆ ಚೆನ್ನಾಗಿಲ್ಲ, ಕೆಲಸಗಳು ಕರೆಕ್ಟಾಗಿ ಆಗ್ತಿಲ್ವಾ, ಈ ಕಡೆ ಹೆಲ್ತ್ ಇಶ್ಯೂ ಕರೆಕ್ಟಾಗಿ ಕ್ಲಿಯರ್ ಆಗ್ತಿಲ್ವಲ್ಲ ಇನ್ನೂ, ಇದೇನು ಈ ಗೊಂದಲಗಳು ಎಲ್ಲ. ಅದು ಗೊತ್ತಾಗ್ದಿರೇ ಅವ್ರಿಗೆ ತಲೆ ಕೆಡಿಸ್ಕೊಂಡೆ. ಅದಾದಮೇಲೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದು, ಇದೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟೆ, ಅದೆಲ್ಲ ಪರ್ಟಿಕ್ಯುಲರ್ ಎಫೆಕ್ಟ್ ಆಗಿತ್ತು. ಎಫೆಕ್ಟ್ ಬಂದು ಒಂದು, ಅದಕ್ಕೇನು ಹೇಳ್ಬೋದು, ಅದಕ್ಕೆ ಮೋಹಿನಿ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ರಕ್ತ ಪಿಜಾಚಿ ಅಂತಲೂ ಹೇಳೋಕ್ಕಾಗಲ್ಲ ಸರ್. ಅದು ಒಂಥರ ವಿಚಿತ್ರವಾದ, ಇನ್ನು 7 ದಿನ ಆತ್ಮಗಳನ್ನ ನಾನು ನೋಡಿಲ್ಲ, ಅಥವಾ ನಾನು ನೋಡೋಕ್ಕಾಗತ್ತೆ, ಅಥವಾ ನಾನು ನೋಡ್ಬೋದು ಅಥವಾ ತೋರಿಸ್ಬೋದು ಅಂತ ಹಂಗೆ ಹೇಳೋಕ್ಕಾಗಲ್ಲ. ಇವಾಗ ಅವರು ಒಂದು ಮಾತು ಹೇಳಿದ್ರು ನನಗೆ, ನಿಮ್ಮ ಹತ್ರ ಹೇಳಿದ್ರಲ್ಲ, ಅವರು ಪ್ರತಿ ದಿವಸ ಫೋನ್ ಮಾಡಿ ಫೀಡ್ಬ್ಯಾಕ್ ತೊಗೊಳ್ತಾರಂತ. ಈಗ ನಾನು ಆತ್ಮನ ನೋಡೋನೇ ಆಗಿದ್ದರೆ, ಆತ್ಮನ ನೋಡಿ ಹಿಡಿಯೋನೇ ಆಗಿದ್ದರೆ, ಅವ್ನಿಗೆ ಎಷ್ಟು ತೊಗೊಂಡಿದ್ದೀನಿ, ಏನು ಕತೆ, ಎಷ್ಟು ಆತ್ಮಗಳನ್ನ ತೊಗೊಂಡಿದ್ದೀನಿ ಅಂತ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ಬೋದು. ಕಾರಣ ವಿಷಯನೇ, ನಾನು ತೆಗೆದಿದ್ದೀನಿ, ರಿಮೂವ್ ಮಾಡಿದ್ದೀನ. ನಾನು ಇಲ್ಲಿ ಕೂತ್ಕೊಂಡು ಎಫರ್ಟ್ ಆಗ್ತಾಯಿದ್ದೀನಿ. ಎಫರ್ಟ್ ಆಗ್ತಿದ್ದಾಗ ಅಲ್ಲಿ ಅವ್ರಿಗೆ ಏನು ಸಿಂಟಮ್ಸ್ ಬರ್ತಾಯಿದೆ, ಅಲ್ಲಿ ಏನು ಅವ್ರಿಗೆ ಚೇಂಜಸ್ ಬರ್ತಾಯಿದೆ ಬಾಡಿ ಒಳಗೆ, ಅಥವಾ ಅವರ ಥಾಟ್ಸ್ಗಳು ಚೇಂಜ್ ಆಗ್ತದೆ, ಅವ್ರ ಸುತ್ತಮುತ್ತ ವಾತಾವರಣ ಹೆಂಗಿದೆ, ಅವ್ರ ಯೋಚನೆಗಳು ಏನು ಬದಲಾವಣೆ ಆಗ್ತಾ ಇದ್ದಾವೆ, ಇದೆಲ್ಲನೂ ಆಗ್ತಾ ಇರೋದು ಪ್ರತಿಯೊಂದು. ಇಲ್ಲಿ ಮಂತ್ರ ಪ್ರಯೋಗ ನಾನು ಮಾಡ್ತಾ ಇದ್ದಾಗಲೇ ಅಲ್ಲಿ ಎಫೆಕ್ಟ್ ಹೊಡೆಯೋಕ್ಕೆ ಶುರು ಮಾಡುತ್ತೆ. ಯಾಕಂದರೆ ವ್ಯಕ್ತಿ ಒಂದು ಹೆಸರು, ಒಂದು ಫೋಟೋನೇ ನನಗೆ ಸಾಕಾಗುತ್ತೆ. ಯಾವುದೇ ಬಟ್ಟೆ ಗಿಟ್ಟೆ, ಕಾಲು ಧೂಳು, ಕೂದಲು, ಕೂಗುರು ಯಾವುದು ಬೇಡ ನನಗೆ. ಕೂತ್ಕೊಂಡು ಅವರಿಗೋಸ್ಕರನೇ ನಾನು ಮಾಡ್ತಾ ಇದ್ದೀನಿ. ಅವ್ರಿಗೆ ಅವ್ರ ಮನೆ ದೇವ್ರ ಬಗ್ಗೆ ತಿಳ್ಕೊಂಡಿರ್ತೀನಿ, ಅವರ ಇಷ್ಟ ದೇವರುಗಳನ್ನ ತಿಳ್ಕೊಂಡಿರ್ತೀನಿ, ಆ ಸುತ್ತಮುತ್ತ ಕ್ಷೇತ್ರ ಪಾಲಕರು, ಗ್ರಾಮ ದೇವತೆಗಳನ್ನ ತಿಳ್ಕೊಂಡಿರ್ತೀನಿ. ಇವ್ರ ಮುಖಾಂತರನೇ ಅವ್ರಿಗೆ ಏನು ಕತೆ, ಏನು ಮಾಡಬೇಕು, ಅವ್ರಿಗೋಸ್ಕರ ಏನು ಪರಿಹಾರ ಮಾಡ್ಬೋದು ನನಗೆ ಅಲ್ಲೇ ಅರ್ಥ ಆಗ್ಬಿಡುತ್ತೆ. ಆ ಒಂದು ಸಹಾಯದ ಮುಖಾಂತರನೇ ಇದೊಂದು ಫೋಟೋ ಇದ್ರೆ ಸಾಕು ನಾನು ಕ್ಲಿಯರ್ ಮಾಡೋದಕ್ಕೆ ಅಂತ ನಾನು ಆ ಪೂಜೆನಲ್ಲೇ ಮಂತ್ರ ಪ್ರಯೋಗ ಮಾಡ್ತೀನಿ. ಅವ್ರ ದೇಹದ ಮೇಲೆ ದಾಳಿ ಮಾಡೋದಷ್ಟೇ, ಮಂತ್ರ ಪ್ರಯೋಗದಿಂದ ದಾಳಿ ಮಾಡ್ತೀನಿ. ಅಕಸ್ಮಾತ್ ನಾನು ಹಾಕಿರೋ ಒಂದು ದಿಗ್ಬಂಧನೆ ಒಳಗಡೆ ಇವ್ರದ್ದು ಫೋಟೋ ಇಟ್ಕೊಂಡು ನಾನೇನು ಪೂಜೆ ಮಾಡ್ತೀನಿ, ಅಥವಾ ಇವ್ರಿಗೋಸ್ಕರ ನಾನು ಏನು ಪೂಜೆ ಮಾಡ್ತಾ ಇದ್ದೀನಿ, ದಾಳಿ ಮಾಡಿದಾಗಲೇ ನಾನು ಹಾಕಿರೋ ಮಂಡಲದಲ್ಲಿ ಯಾವುದೇ ಆತ್ಮಗಳು ಹೊರಗಡೆ ಹೋಯ್ತು ಅಂತಂದ್ರೂ ಆ ದಿಗ್ಬಂಧನೆ ಒಳಗೆ ಲಾಕ್ ಆಗಲೇಬೇಕು.
ಓಕೆ. ಈ ಥರದ್ದು ಒಂದು ತಂತ್ರ ಇದು. ಹೊರಗಡೆ ಬಂದಾಗಲೇ ನನಗೆ ಗೊತ್ತಾಗಿದ್ದು, ನಾನು ದಿಗ್ಬಂಧನೆ ಹಾಕುವಾಗ ತೆಂಗಿನಕಾಯಿ ನನ್ನ ಕೈಗೆ ಸಿಗ್ತಾ ಇಲ್ಲ. ಅದು ತೆಂಗಿನಕಾಯಿ ಲಾಕ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ, ಆ ತೆಂಗಿನಕಾಯಿ ಮತ್ತೆ ಜಾರಿ ಓಡಾಡ್ತಾ ಇದೆ. ಇಲ್ಲೇ ಮನುಷ್ಯ ಆದರೂ ಕೈಗೆ ಸಿಕ್ಬಿಡ್ತಾನೆ, ಪ್ರಾಣಿಗಳಿಗೆ ಕೈಗೆ ಸಿಗಲ್ಲ. ಒಂದು ಓಡ್ತವೆ ಅಥವಾ ತಪ್ಪಿಸ್ಕೊಳ್ತವೆ, ಏನೋ ಒಂದು ಆಗ್ತಿದೆ. ಇದೇ ಕನ್ಫ್ಯೂಷನ್ ಆಗ್ತಿದೆ. ಆ ತೆಂಗಿನಕಾಯಿ ಯಾವ ಥರ ಎಲ್ಲ ನನ್ನ ಕೈ ತಪ್ಪಿಸ್ಕೊಂಡು ಆ ದಿಗ್ಬಂಧನೆ ಮಾಡುವಾಗ ಹೋಗ್ತಾಯಿತ್ತು, ಆವಾಗಲೇ ನನಗೆ ಆ ಮಂಡಲದಲ್ಲಿ ಗೊತ್ತಾಗಿದ್ದು ನಾಯಿ ಆಕಾರ ಅದು. ಹೌದಾ? ಓಕೆ. ನಾಯಿದು ಆಕಾರ ಒಂದು ಶೇಪ್ ಥರ ಕಾಣಿಸ್ತು ಅಲ್ಲಿ ಒಂದು ಹತ್ತತ್ರ ಕಾಲು ಏನು ಕಾಣಿಸ್ತಿಲ್ಲ, ಬಟ್ ಒಂದು ತಲೆ ಮಾತ್ರ ಒಂದು ಶೇಪ್ ಬಂತು, ಬಾಲ ಬಂದಿದೆ, ಮೈ ಮಾತ್ರ ಒಂದಿಷ್ಟು ಕಾಣಿಸ್ಕೊಳ್ತು ಅಷ್ಟೇ. ಇನ್ನು ಬಿಟ್ಟರೆ ಆ ಮೈಯಿಂದ ಕೆಳಗಡೆ ಕಾಲುಗಳು ಕಾಣಿಸ್ತಿಲ್ಲ. ಅಲ್ಲಿ ಆಲ್ಮೋಸ್ಟ್ ನಾಯಿ ಥರನೇ ಇದು. ಈ ಕಲ್ಲು ಹೊಡೆದ್ರೆ ನಾಯಿ ಹೆಂಗೆ ತಪ್ಪಿಸ್ಕೊಳ್ಳೋ ಕೈಗೆ ಸಿಗ್ದಿರ ಆ ಥರ. ನಾನು ಆಮೇಲೆ ಅವ್ರನ್ನೇ 2ನೇ ದಿವಸಕ್ಕೆ ಅಥವಾ 3ನೇ ದಿವಸಕ್ಕೇನೋ ನಾನು ಕೇಳಿದೆ ಅನಿಸುತ್ತೆ, ನಿಮಗೆ ಊಟ ಕಾಣಿಸಿದ ತಕ್ಷಣ ಗಪ್ಪ ಅದು ತಿನ್ಬಿಡ್ಬೇಕು, ಪಟ ತಿನ್ಬಿಡು ಫಾಸ್ಟಾಗಿ ಅಂತ ಅನಿಸ್ತಿತ್ತ ನಿಮಗೆ? ಹೌದು. ಆಮೇಲೆ ಮನಸ್ಸು ಚಂಚಲ ಹೊಡಿತಿತ್ತ ನಿಮಗೆ, ಚಂಚಲ ಆಗ್ತಿತ್ತ ನಿಮಗೆ? ಹೌದು. ಯಾಕಂದರೆ ಆ ಪ್ರಾಣಿನಲ್ಲಿ ಏನು ಸಿಂಟಮ್ಸ್ಗಳಿರುತ್ತೆ, ಆ ಸಿಂಟಮ್ಸ್ ಇಲ್ಲಿದ್ದರೆ ಮಾತ್ರನೇ ಇದು ಯಾವುದೋ. ಹಾಂ. ಆಮೇಲೆ ನಾನು ಕೇಳಿದೆ, ನೋಡಿ ಈಗ ನಾಯಿ ಆತ್ಮ ನಿಮ್ಮ ಬಾಡಿ ಒಳಗಡೆ ಕಂಡು ಬಂದಿದೆ ಅಂತ ನನ್ನ ದಿಗ್ಬಂಧನಲ್ಲಿ ನನ್ನ ಕೈಗೆ ಸಿಗದಿದ್ದಾಗಲೇ ನನಗೆ ಅರ್ಥ ಆಗಿದ್ದು, ಇಲ್ಲಿ ಆಕಾರ ಮೂಡ್ಕೊಂಡಿದೆ ಅಂತ ನನಗೆ ಯಾವಾಗ ಗೊತ್ತಾಯ್ತು ಅವಾಗ ಅದನ್ನು ಕೇಳಿದೆ. ಅವಾಗ ಅವ್ರು ಹೇಳ್ತಾರೆ, ನಾನು ನಾಯಿನ ಸಾಕಿದ್ದೆ ಸರ್, ನಾನು ನಮ್ಮ ಅಣ್ಣನಿಗಾಗಲಿ ನಮ್ಮ ಅತ್ತಿಗೆಗಾಗಲಿ ಅಥವಾ ನಮ್ಮ ತಂದೆ ತಾಯಿಗಾಗಲಿ ಅಷ್ಟೊಂದು ಕ್ಲೋಸ್ ಇರಲಿಲ್ಲ. ಅದು ನನಗೆ ಕ್ಲೋಸ್ ಜಾಸ್ತಿ ಇದ್ದಿದ್ದು ಆ ನಾಯಿ. ಅದಾಗಿ 3ನೇ ದಿವಸಕ್ಕೆ ಆ ನಾಯಿದು ಏನಾಯಿತು, ನಾಯಿನ ಬಂದು ಸೆಕೆಂಡ್ ಟೈಮ್ನ ನಾನು ಲಾಕ್ ಮಾಡ್ಕೊಂಡಿದ್ದು. ಆಗಲಿಲ್ಲ, ನನಗೆ ಲಾಕ್ ಮಾಡೋಕ್ಕಾಗಿಲ್ಲ. ಫಸ್ಟ್ ಟೈಮ್ ನಾನು ಲಾಕ್ ಮಾಡಿದ್ದೆ ಬಂದು ಒಂದು ಮೋಹಿನಿ ರೂಪದಲ್ಲಿರುವಂಥ ಒಂದು ರಕ್ತ ಪಿಚಾಚಿ. ಓಕೆ. ಅವಳು ಒಂಥರ ಈ ವೆಂಪೈರ್ ನೋಡಿರ್ತೀರ, ಆ ಒಂದು ಸಿನಿಮಾ ನೋಡಿರ್ತೀರ, ಅಲ್ಲು ಎಲ್ಲ ಕೋರೆಯಲ್ಲಿರುತ್ತೆ, ಕಚ್ಚಿದ ತಕ್ಷಣ ವೈರಸ್ ಹಟ್ಕೊಳ್ಳುತ್ತೆ, ಅವರು ಅದೇ ಥರ ಆಗ್ತಾರೆ. ಒಂದು ಆಲ್ಮೋಸ್ಟ್ ಆ ಥರದ್ದೊಂದು. ನಾನು ಕೂತ್ಕೊಂಡು ಕೆಲಸ ಮಾಡುವಾಗ ನನ್ನ ಜ್ಞಾನದಲ್ಲಿ ನನಗೆ ಕಾಣಿಸ್ಕೊಂಡಿದ್ದು, ಇವರು ಬ್ಲಡ್ಡಲ್ಲಿ ಬಂದು ಆ ಬ್ಲಡ್ ಸೆಲ್ಸಲ್ಲಿ ನಮಗೆ ಈ ಬೆಂಕಿ ಹಾಕಿದಾಗ ಪೇಪರ್ಗಳೆಲ್ಲ ಸುಟ್ಟು ಸಣ್ಣ ಹಾರಾಡುತ್ತೆ, ಬ್ಲ್ಯಾಕ್ ಡಸ್ಟ್ಗಳೆಲ್ಲ ಹಾರಾಡುತ್ತೆ. ಆ ಡಸ್ಟ್ಗಳು ಕಾಣಿಸೋಕೆ ಶುರುವಾಯಿತು ಇವರಿಗೆ. ನಾನು ಕೂತ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ, ಅವ್ರ ಬಾಡಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆ ಬಾಡಿ ಅಬ್ಸರ್ವ್ ಮಾಡುವಾಗ ಆ ಸೆಲ್ಸಲ್ಲಿ ಬ್ಲಡ್ ಸೆಲ್ಸಲ್ಲಿ ಗೊತ್ತಾಗಿದ್ದು ನನಗೆ, ಆ ವೈರಸ್ಗಳೆಲ್ಲ ಒಂಥರ ಏನೋ ಆ ಡಸ್ಟ್ ಥರ ಓಡಾಡ್ತಾ ಇದೆ ಒಳಗಡೆ. ನನಗಿದು ಬ್ಲಡ್ ಒಳಗಡೆ ವಿಷಕಾರಿಯಾಗಿ ಹರಡ್ಕೊಂಡಿರೋದು ಮೇಯ್ನ್ ಮುಖ್ಯವಾದ ಕಾರಣನೇ ಇವಳು ಅಂತ. ಇಲ್ಲಿ ಮದುವೆ ಆಗೋಕ್ಕೂ ಬಿಡದೆ ಇದ್ದವಳು ಇವಳೇನೆ. ಅಲ್ಲಿ ವೈರಸ್ ಅಂಟ್ಕೊಳ್ಳೋಕ್ಕೆ ಅಥವಾ ಬ್ಲಡ್ಡು ಈ ಥರ ವಿಷ ಆಗಿ ಹರಡ್ಕೊಂಡಿರೋದು ಕಾರಣನೂ ಇವಳೇನೆ ಅಂತ ನನಗೆ ಅವಾಗ ಅರ್ಥ ಆಯಿತು. ಕಾರಣ ಇವಳು ಬ್ಲಡ್ ಕ್ಯಾನ್ಸರ್ ಆಗಿ ಸತ್ತಿರೋಂಥವಳು. ಓಹ್, ಆ ಥರದ್ದೊಂದು ಆತ್ಮ ಇವರು ದೇಹದಲ್ಲಿ ಸೇರಿ ಅದೇ ಎಫೆಕ್ಟ್ ಕೊಟ್ಟೈತೆ. ಬ್ಲಡ್ ಕ್ಯಾನ್ಸರ್ ಆಗಿ ಸತ್ತಿರೋಂಥವಳು ಅಲ್ಲಿ ಹೋದಾಗ ಅವ್ಳ ಬಾಡಿ ಒಳಗಡೆ ಬಂದ ಆ ವೈಟ್ ಬ್ಲ್ಯಾಕ್ ಡಸ್ಟ್ಗಳ ಥರ ಓಡಾಡ್ತಾ ಇತ್ತು. ಇವಾಗ ನಾನು ಅವರಿಗೆ ಹೇಳಿದ್ದೀನಿ, 1 ವಾರ ಆದಮೇಲೆ ನನ್ನ ಕೆಲಸ ಮುಗಿದ್ಮೇಲೆ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಅಲ್ಲಿ ಏನು ಚೇಂಜಸ್ ಕಾಣಿಸ್ಕೊಂಡಿದೆ, ಆಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಎಷ್ಟು ಬೇಗ ರಿಕವರಿ ಆಗುತ್ತೆ ಅದನ್ನು ಚೆಕ್ ಮಾಡಿಸಿ. ಯಾಕಂದ್ರೆ ನನ್ನ ಕೆಲಸ ಬೇರೆ, ನಂದು ಆಧ್ಯಾತ್ಮ, ನಂದು ಸೈನ್ಸ್ ಬರಲ್ಲ. ನೀವು ಆಧ್ಯಾತ್ಮ ಮುಗಿದ ಮೇಲೆ ಸೈನ್ಸ್ದು ಏನು ಕೆಲಸ ಇದೆ ಅದನ್ನು ಮುಗಿಸಿ, ಟ್ರೀಟ್ಮೆಂಟ್ ತೊಗೊಳ್ಳಿ, ರಿಪೋರ್ಟ್ ತೆಗೆಸ್ಕೊಳ್ಳಿ, ಎಷ್ಟು ಚೇಂಜಸ್ ಇದೆ, ನೀವೇನು ಆಪ್ರೇಷನ್ ಮಾಡಿಸ್ಬೇಕಾದ್ರೆ ಅದನ್ನು ಮುಗಿದೋಗುತ್ತೆ. ನೀವು ಇದು ಮುಗಿತಿದ್ದಂಗೆ ಕೆಲವೊಂದು ನನ್ನ ಪ್ರೊಸೀಜರ್ಗಳೇನು ನಾನು ನಿಮಗೆಲ್ಲ ಹೇಳ್ಕೊಡ್ಬೇಕಾಗಿರೋದೇನಿದೆ, ಇನ್ನು ಮುಂದಕ್ಕೆ ನಾವು ಹಿಂಗೆ ಮೇಂಟೈನ್ ಮಾಡ್ಕೋಬೇಕು, ನಾವು ಹಾಕಿರೋ ದಿಗ್ಬಂಧನ ಹಿಂಗೆ ಕ್ರ್ಯಾಕ್ ಆಗಬಾರ್ದು, ನಿಮ್ಮ ದೇಹ ಎಷ್ಟು ಸೇಫ್ಟಿ ಆಗಿರಬೇಕು. ಸರ್, ಇಲ್ಲಿ ಏನೇ ಫೈನಲ್ ಆದರೂ ಕೂಡ ನಾವೇನೇ ಪೂಜೆ ಮಾಡಿದ್ರು ನೀವು ನಿಮ್ಮ ದೇಹನ ಎಷ್ಟು ನೀಟಾಗಿ ನೋಡ್ಕೊಳ್ತೀವೋ ಅದ್ರ ಮೇಲೆ ನಿಂತ್ಕೊಳ್ಳೋದು. ಈಗ ನಾನು ಮಾಡಿಕೊಟ್ಬಿಟ್ಟು ನೀವು ಆರಾಮಾಗಿ ಓಡಾಡ್ಕೊಂಡಿದ್ವು, ನಾಳೆ ದಿವಸ ಇನ್ನೊಂದೇನೋ ಪ್ರಾಬ್ಲಮ್ ಆಯ್ತಂದರೆ ನೀನು ಡ್ರಿಂಕ್ಸ್ ಮಾಡೋದು ನಾನು ಹೇಳಿಲ್ಲ, ಮಾಂಸ ತಿನ್ನೋದು ನಾನು ಹೇಳಿಲ್ಲ, ಹೆಂಡ್ತಿ ಇನ್ನೂ ಮಾಡ್ಕೋ, ಬಟ್ ಹುಡುಗಿರು ಸಾಹಸ ಮಾಡೋದು ನಾವು ಹೇಳಿಲ್ಲ. ಇವೆಗಳೆಲ್ಲ ಮಾಡಿದಾಗ ಎನರ್ಜಿಗಳು ಎಕ್ಸ್ಚೇಂಜ್ ಆಗೋದಂತೂ ಗ್ಯಾರಂಟಿ. ಎನರ್ಜಿಗಳು ಶೇರ್ ಆಗೋದು ಅಥವಾ ಎನರ್ಜಿಗಳು ಬಂದು ಸೇರ್ಕೊಳ್ಳೋದು ಗ್ಯಾರಂಟಿ. ಆಧ್ಯಾತ್ಮ ವ್ಯಕ್ತಿಯಾಗಿ ಇದ್ದರೆ ತುಂಬ ಒಳ್ಳೇದಾಗ್ತದೆ. ಅಲ್ಲಿ ಏನಾದರೂ ಚೇಂಜಸ್ ಕಾಣಿಸ್ರೆ ಮಾತ್ರನೇ ಅವ್ನ ಬಾಡಿಲೂ ಬದಲಾವಣೆ ಆಗುತ್ತೆ, ಅವ್ನ ಗುಣದಲ್ಲೂ ಬದಲಾವಣೆ ಆಗ್ತದೆ. ನಾವು ಹಾಕಿರೋ ದಿಗ್ಬಂಧನ ಸ್ಟ್ರಾಂಗಾಗಿ ವರ್ಕ್ ಆಗಬೇಕಂದ್ರೆ ಅವ್ರ ದೇಹನ, ಅವ್ರ ಆತ್ಮನ ಅಷ್ಟೇ ಸ್ಟ್ರಾಂಗಾಗಿ ಅವ್ರು ಇಟ್ಕೊಬೇಕು. ಜಪ ತಪ ಮಾಡಿಕೊಂಡು ಮುಂದಕ್ಕೆ ಏನು ಹೇಳಬೇಕು ಪ್ರೊಸೀಜರ್ಗಳು ಅದೆಲ್ಲ ಹೇಳ್ಕೊಟ್ಟಿರೋದು ನಾವು ಫಾಲೋ ಮಾಡ್ಕೊಂಡು ಹೋಗ್ತಿದ್ರೆ ಅವರು 1 ವರ್ಷ ಅಲ್ಲ 10 ವರ್ಷ ಬೇಕಾದ್ರೂ ನೆಮ್ಮದಿಯಾಗಿರ್ಬೋದು. ಸೂಪರ್. ಈಗ ಅವ್ರಿಗೆ ತುಂಬ ಚೇಂಜಸ್ ಕಾಣಿಸಿದೆ, ತುಂಬ ಚೆನ್ನಾಗಿದ್ದಾರೆ. ಅವರು ಇಷ್ಟು ಜೋಶಲ್ಲಿ ಮಾತಾಡ್ತಿದ್ದ ವ್ಯಕ್ತಿನೇ ಅಲ್ಲ. ಆ ಟೈಮಲ್ಲಿ ಅವ್ರಿಗೆ ಇವ್ರು ಮಾಡಿಕೊಡ್ತಾರಾ, ಆಗುತ್ತಾ, ಅಷ್ಟೊಂದೆಲ್ಲ ನೋಡಿದ್ದೀನಲ್ಲ ಸ್ವಾಮೀಜಿನ, ಇವ್ರ ಕೈಲಿ ಆಗ್ತದ, ಅದು ಆ ಒಂದು ಅನುಮಾನ ಇತ್ತು. ಬಟ್ ಆದರೆ ಅದು ಆದಮೇಲೆ ಅವ್ರಿಗೆ ನಂಬಿಕೆ ಬಂದಿದೆ ಸರ್ ಅವ್ರಿಗೆ. ಸೂಪರ್. ಸೊ ವೀಕ್ಷರೇ, ಇದು ಯಾಕಂದರೆ ಸಾಮಾನ್ಯವಾಗಿ ಆತ್ಮ ಇರುತ್ತೆ, ಇನ್ನೇನೋ ಬೇರೆ ಮಾಟನೋ ಇನ್ಯಾರೋ ಪ್ರಯೋಗ, ಈ ಥರದ್ದು ಕೆಲವೊಂದಷ್ಟು ಸುಮಾರು ನಾವು ಕೇಸುಗಳ ಬಗ್ಗೆ, ರಿಸಲ್ಟ್ಗಳ ಬಗ್ಗೆ ಮಾತಾಡಿದ್ದೀವಿ. ಸೊ ಇದು ಒಂದು ವಿಚಿತ್ರ ಕೇಸು. ಬ್ಲಡ್ಡಲ್ಲಿ ಸೆಲ್ಸ್ಗಳೇನೋ ತೊಂದರೆ ಆಗೋವಂಥದ್ದು, ಇಲ್ಲ ಅದು ಬ್ಲಡ್ಡೇ ಫುಲ್ ಸಂಪೂರ್ಣವಾಗಿ ಅಂದರೆ ರಿಫ್ರೆಶ್ ಆಗಬೇಕು, ಇಲ್ಲಾಂದರೆ ಬೇರೆ ಬ್ಲಡ್ ಹಾಕಿ ಈ ಬ್ಲಡ್ನ ಹೊರಗಡೆ ತೆಗೆದು ಬೇರೆ ಬ್ಲಡ್ ಹಾಕ್ತಾರೆ, ಮತ್ತು ಇದನ್ನು ಫ್ರೆಶ್ ಮಾಡಿ ಹಾಕ್ತಾರೆ. ಅಂದರೆ ಈಗ ಡಯಾಲಿಸಿಸ್ ಥರ ಇದು, ಹೆಚ್ಚು ಕಮ್ಮಿ ಡಯಾಲಿಸಿಸ್ ಮಾಡಿದಂಗೆ ಹಳೆದನ್ನು ತೆಗೆದು ಮತ್ತೆ ಡಯಾಲಿಸಿಸ್ ಮಾಡೋದು ಈ ಥರ ಒಂದಷ್ಟು ಕೇಸು. ಇದು ಕೂಡ ಇದು ತೊಂದರೆ ಇತ್ತಾ, ಇದು ಕೂಡ ನೆಗೆಟಿವ್ ಎಫೆಕ್ಟಾ, ಇದು ಹೊಸ ಕೇಸುಗಳು.
ಇವು ಸಿಗ್ತಾ ಇರೋದ್ರಿಂದ ಇವೆಲ್ಲ ನಡೀತಾ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಮತ್ತು ಇನ್ನೊಂದು ಏನಂದರೆ ಒಂದು ನಾಯಿ ಆತ್ಮ, ಅವ್ರ ಪ್ರೀತಿಯಿಂದ ಸಾಕಿದ್ದು ನಾಯಿ ಸತ್ತೋಯ್ತು, ಬಟ್ ಅದೇನೋ ಯಾವುದೋ ಗೊತ್ತಿಲ್ಲ, ಬಟ್ ನಾಯಿ ಅನ್ನೋದು ಅವ್ರಿಗೆ ಪತ್ತೆ ಆಗಿದೆ. ಸೊ ಈ ಥರದ್ದು ಕೇಸ್ಗಳು ಮನುಷ್ಯನಿಗೆ ಎಫೆಕ್ಟ್ಗಳು ಯಾವ ಥರ ಆಗ್ತಾ ಇದ್ದಾವೆ, ಇವೆಲ್ಲ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ, ನಮ್ಮ ಹತ್ರಕ್ಕೆ ಬರ್ತಾ ಇದ್ದಾವೆ. ಅವ್ರು ನಮ್ಮ ಜೊತೆ ಮಾತಾಡುತ್ತಾ ಇರೋದ್ರಿಂದ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ಇವೆಲ್ಲ ತೊಂದರೆಗಳು ನಮ್ಮ ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ಕಾಣಿಸ್ತಾ ಇದ್ದಾವೆ. ಸೊ ಸಮಾಜದಲ್ಲಿ ಇನ್ನೂ ಬೇರೆ ಬೇರೆ ಯಾವೆಲ್ಲ ವಿಚಿತ್ರಗಳಿರ್ತವೆ, ಯಾವೆಲ್ಲ ತೊಂದರೆಗಳು ಅನುಭವಿಸ್ತಾ ಇದ್ದಾವೆ. ಮುಂದೆ ಕೂಡ ನಾನು ಈ ಥರದ ವಿಡಿಯೋಗಳು ಮಾತಾಡ್ತಾ ಹೋಗ್ತೀನಿ. ವಿತ್ ರಿಸಲ್ಟ್ ಸಿಕ್ಕರೆ ಅವ್ರನ್ನ ನಾನು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗುರುವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.